ಬೆಂಗಳೂರಿನ ಅತಿ ದೊಡ್ಡ ಒಂದು ಮಾರ್ಕೆಟ್ ಆಗಿರ್ತಕ್ಕಂಥ KR ಮಾರ್ಕೆಟಲ್ಲಿ ಇರ್ತಕ್ಕಂಥ ಒಂದು ಪಾರ್ಕಿಂಗ್ ಇದೆ. ಆ ಒಂದು ಪಾರ್ಕಿಂಗ್ ರಿನೋವೇಟ್ ಮಾಡ್ತೀವಿ. ಈಗ ನಾವು KR ಮಾರ್ಕೆಟಲ್ಲಿ ಇದ್ದೀವಿ. ಈಗ ದೃಶ್ಯಗಳಿಗೆ ತೋರಿಸಿ ಹೋಗ್ತೀನಿ ನಿಮಗೆ. ಅಂದರೆ ಈ ಒಂದು ಪಾರ್ಕಿಂಗ್ ಏನಿದೆ ಕಳೆದ ಕೆಲವು ವರ್ಷಗಳಿಂದ ಒಂದು ಪಾರ್ಕಿಂಗನ್ನು ನಡೆಸಲಾಗ್ತಿತ್ತು. ಜೊತೆಗೆ ಕೆಲವೊಂದಿಷ್ಟು ತಾಂತ್ರಿಕ ಕಾರಣಗಳು ಬರ್ತಿತ್ತು. ಅಂದರೆ ಮಳೆ ಬಂದರೆ ನೀರು ಬರೋದಾಗಿರಲಿ, ಮತ್ತು ನೀರು ನಿಂತ ಸಾಕಷ್ಟು ದಿನಗಳು ನೀರೇ ಹೋಗ್ತಾ ಇರಲಿಲ್ಲ. ಜೊತೆಗೆ ಒಂದು ತಗ್ಗು ಪ್ರದೇಶ ಆಗಿರೋದ್ರಿಂದ ಎರಡು ಕಡೆಯಿಂದ ಸಹ ಒಂದು ಈಗ ನೋಡ್ತಿರ್ಬೋದು, ಎರಡು ಕಡೆಯಿಂದ ಸಹ ಒಂದು ಡೌನ್ ಆಗಿರುವ ಕಾರಣದಿಂದ ಒಂದು ನೀರು ಇಲ್ಲಿ ಹರಿದುಕೊಂಡು ಬಂದು ಮಳೆಯ ನೀರು ಆ ಒಂದು ನೀರು ಪಾರ್ಕಿಂಗಲ್ಲಿ ಇರ್ತಕ್ಕಂಥ ವಾಹನಗಳ ಸಂಚಾರಕ್ಕೆ ಒಂದು ವಾಹನ ಪಾರ್ಕಿಂಗಕ್ಕೆ ಒಂದು ಸಮಸ್ಯೆ ಉಂಟಾಗ್ತಿತ್ತು. ಆ ಒಂದು ಕಾರಣಕ್ಕೆ ಈ ಒಂದು ಪಾರ್ಕಿಂಗನ್ನು ಉನ್ನತೀಕರಣ ಮಾಡೋಕ್ಕೆ ಮತ್ತು ಕೆಲವೊಂದಿಷ್ಟು ರಿನೋವೇಷನ್ ಮಾಡೋಕ್ಕೆ ಈಗಾಗಲೇ ಒಂದು ಕೆಲಸಗಳು ನಡೀತಿದೆ. ಈಗ ದೃಶ್ಯವಾಗಿ ನೋಡ್ತಾ ಹೋಗ್ಬೋದು. ಕಳೆದ ಒಂದು 3-4 ತಿಂಗಳುಗಳಿಂದ ಈ ಒಂದು ರಿನೋವೇಟ್ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಮಗೆ ಇಲ್ಲಿ ಮಾಹಿತಿಗಳು ಬಂದವು. ಜೊತೆಗೆ ಈ ಒಂದು ಭಾಗದಿಂದ ಈಗ ದೃಶ್ಯಗಳು ನೋಡ್ತಾ ಹೋಗ್ಬೋದು ನೀವು, ಈ ಒಂದು ಪಾರ್ಕಿಂಗನ್ನು ರಿನೋವೇಟ್ ಮಾಡ್ತಿರೋ ಕಾರಣದಿಂದ ಇಲ್ಲಿ ಯಾವುದೇ ರೀತಿ ವಾಹನಗಳಿಗೆ ಅವಕಾಶಗಳನ್ನು ಕಲ್ಪಿಸಿಲ್ಲ. ಯಾಕಂದರೆ ಪ್ರತಿ ಸರಿ ಒಂದು ಏನಾದರೂ ವಾಹನಗಳು ಇಲ್ಲಿ ಪಾರ್ಕ್ ಮಾಡ್ಕೋಬೇಕಂದ್ರೆ ಇದೇ ಮಾರ್ಗವಾಗಿ ಬಂದು ಇಲ್ಲೇ ವಾಹನ ಪಾರ್ಕ್ ಮಾಡ್ತೀವಿ. ಜೊತೆಗೆ ತರಕಾರಿಗಳನ್ನು ಇದೇ ರಸ್ತೆಯಲ್ಲಿ ಬಂದು ಒಂದು ತರಕಾರಿ ಒಂದು ಅನ್ಲೋಡ್ ಮಾಡುವಂಥ ಕೆಲಸ ಮಾಡ್ತಿದ್ದೆ. ಆದರೆ ಈಗ ಈ ಥರ ಒಂದು ರಸ್ತೆ ಒಂದು ಪಾರ್ಕಿಂಗನ್ನು ಮಾಡ್ತಿರುವ ಕಾರಣದಿಂದ, ಒಂದು ರಿನೋವೇಟ್ ಮಾಡುತ್ತಿರುವ ಕಾರಣದಿಂದ ಇಲ್ಲಿ ಯಾವುದೇ ಒಂದು ವಾಹನಗಳಿಗೆ ಸಂಚಾರಕ್ಕೆ ಯಾವುದೇ ರೀತಿಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ. ಸೊ ಇನ್ನು ಅದೊಂದು ಕಡೆ ಮತ್ತೊಂದು ಕಡೆ ಜನರು ಸಹ ಒಂದು ಇಲ್ಲಿ ನೋಡ್ತಾ ದೃಶ್ಯಗಳು ನನ್ನ ಹಿಂದೆ ಆ ಒಂದು ಭಾಗದಲ್ಲಿ ಜನರು ಓಡಾಟವನ್ನು, ಅಂದರೆ ಆ ಮಾರುಕಟ್ಟೆಗೆ ಬರೋದಾಗಿರಲಿ ಮತ್ತು ಹೋಗೋದಾಗಿರಲಿ ಈ ಒಂದು ಮಾರ್ಗದಲ್ಲಿ ಒಂದು ಮಾರ್ಕೆಟ್ಗೆ ಬರುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಸೊ ಹೀಗಾಗಿ ಈ ಥರ ಮಾಡಿರುವ ಕಾರಣದಿಂದ ಜನಗಳಿಗೆ ಒಂದು ವಾಹನ ಸಂಚಾರಕ್ಕಾಗಿರಲಿ ಮತ್ತು ಓಡಾಟಕ್ಕೆ, ವಿಶೇಷವಾಗಿ ಓಡಾಟಕ್ಕೆ ಒಂದು ಅವಕಾಶಗಳು ಕಮ್ಮಿ ಆಗಿದೆ. ಅಂದರೆ ಸ್ವಲ್ಪ ಟ್ರಾಫಿಕ್ ಆಗೋದು ಮತ್ತು ಜನಗಳು ಇಲ್ಲಿ ಪರ್ಚೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜನಗಳು ನಿಲ್ಲೋದು, ಅದರಿಂದ ಜನದಟ್ಟಣೆ ಉಂಟಾಗೋದು, ಆ ಒಂದು ಸಂದರ್ಭದಲ್ಲಿ ಒಂದು ಜನಗಳಿಗೆ ಅನಾನುಕೂಲತೆ ಸೃಷ್ಟಿಯಾಗುವಂಥ ಕೆಲಸಗಳು ಆಗ್ತದೆ. ಆದಷ್ಟು ಬೇಗ ಈ ಒಂದು ಕಾಮಗಾರಿ ಏನಿದೆ ಆ ಒಂದು ಕಾಮಗಾರಿ ಮಾಡಿ ಜನರಿಗೆ ಒಂದು ವಾಹನ ಸಂಚಾರಕ್ಕೆ ಮತ್ತು ಜನರ ಸಂಚಾರಕ್ಕೆ ಮುಕ್ತ ಮಾಡಿಕೊಡ್ಬೇಕಂತೆ ಈಗಾಗಲೇ ಒಂದು ಜನತಾ ಟಿವಿ ನಿರಂತರವಾಗಿ ಸುದ್ದಿ ಮಾಡಲಿ. ಕ್ಯಾಮ್ರಾ ಪರ್ಸನ್ ನಡಾಬ್ ಜೊತೆ ವಿನೋದ್ ಕಮ್ತಾರ್, ಜನತಾ ಟಿವಿ ಬೆಂಗಳೂರು.